ಹಲೋ ಫ್ರೆಂಡ್ಸ್, ಇವತ್ತು ನಾನು ನಿಮ್ಗೊಂದು ಹೆಲ್ದಿ ಆದಂತಹ ಡ್ರಿಂಕನ್ನು ಹೇಳ್ಕೊಡ್ತಾ ಇದ್ದೀನಿ. ಇದು ಆರೋಗ್ಯಕ್ಕೆ ತುಂಬ ಉಪಯುಕ್ತ ಆಗಿರುತ್ತೆ. ನೀವು ದಿನಕ್ಕೊಂದ್ಸಲ ಟೀ ಕುಡಿಯೋ ಬದಲು ಈ ರೀತಿ ಮಾಡ್ಕೊಂಡು ಟೀ ಕಾಫಿ ಕುಡಿಯೋ ಬದಲು ಈ ರೀತಿ ಹೆಲ್ದಿ ಆದ ಡ್ರಿಂಕ್ ಕುಡಿದ್ರೆ ನಿಮ್ಗೆ ಆರೋಗ್ಯನೂ ಕೂಡ ಚೆನ್ನಾಗಿರುತ್ತೆ. ಇವಾಗಿನ ಬ್ಯುಸಿ ಲೈಫ್ ಸ್ಟೈಲಲ್ಲಿ ನೀವು ಈ ರೀತಿಯಾದಂತಹ ಹೆಲ್ದಿಯಾದ ಫುಡ್ ಆಗಿರ್ಬೋದು, ಡ್ರಿಂಕ್ ಆಗಿರ್ಬೋದು ಸೇವನೆ ಮಾಡೋದ್ರಿಂದ ನಿಮ್ಮ ಆರೋಗ್ಯ ಕೂಡ ನಿಮ್ಮ ಕೈಯಲ್ಲೇ ಇರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ದಯವಿಟ್ಟು ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಮೊದಲನೇದಾಗಿ ಇಲ್ಲಿ ನಾನು ಎಲ್ಲ ರೀತಿಯಾದ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ. ಅಂದರೆ ಧಾನ್ಯಗಳಿಂದ ಹಿಡಿದು ಡ್ರೈ ಫ್ರೂಟ್ಸ್ವರೆಗೂ ತೊಗೊಂಡಿದ್ದೀನಿ. ಅದು ಏನೇನು ತೊಗೊಂಡಿದ್ದೀನಿ, ಎಷ್ಟೆಷ್ಟು ತೊಗೊಂಡಿದ್ದೀನಿ ಅಂತ ಫಸ್ಟು ನಿಮಗೆ ಹೇಳ್ಬಿಡ್ತೀನಿ. ಮೊದಲು ನಾನಿಲ್ಲಿ 1 kg ಕ್ವಾಂಟಿಟಿ ಮಾಡ್ತಾ ಇರೋದು. ಈ 1 kg ನೀವು ಮಾಡಿ ಇಟ್ಕೊಂಡ್ರೆ 2 ತಿಂಗಳುಗಟ್ಲೂ ಕುಡಿಬೋದು. ಆದರೆ ಇದನ್ನ ಏನು ಕೆಡೋದು ಇಲ್ಲ, ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನು 1 kg ಮಾಡ್ತಾಯಿದ್ದೀನಿ. 1 kg ರಾಗಿಗೆ ನಾನಿಲ್ಲಿ 100 ಗ್ರಾಮ್ ಬಾದಾಮಿ, 100 ಗ್ರಾಮ್ ಗೋಡಂಬಿ, ಹಾಗೆ 100 ಗ್ರಾಮ್ ಉದ್ದಿನಬೇಳೆ ತೊಗೊಂಡಿದ್ದೀನಿ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ನಾನು 50 ಗ್ರಾಮ್ ತೊಗರಿಬೇಳೆ, 50 ಗ್ರಾಮ್ ಗೋಧಿ, ಹಾಗೆ 50 ಗ್ರಾಮು ಹೆಸರು ಕಾಳು ತೊಗೊಂಡಿದ್ದೀನಿ. ಒಂದು 50 ಗ್ರಾಮ್ ಅಷ್ಟೇ ಅಕ್ಕಿ ಸಾಕು. ಮತ್ತು 50 ಗ್ರಾಮ್ ಕಡಲೆಕಾಳು ಮತ್ತು 100 ಗ್ರಾಮಷ್ಟು ಶೇಂಗಾ ಬೀಜ ಅಂದರೆ ಕಡಲೆ ಬೀಜನ ತೊಗೊಂಡಿದ್ದೀನಿ. ಈಗ ಬನ್ನಿ ಹೇಗೆ ಮಾಡೋದು ಅಂತ ನೋಡಿಬಿಡೋಣ. ನಾನೊಂದು ಬಾಣಲಿನ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೆ ಒಲೆ ಮೇಲೆ. ಈಗ ಗೋಡಂಬಿ ಮತ್ತು ಬಾದಾಮಿ ಎರಡನ್ನೂ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಗೋಡಂಬಿ ಬಾದಾಮಿ ಎರಡೂ ಒಟ್ಟಿಗೆ ಫ್ರೈ ಮಾಡಿದ್ರೂ ಏನೂ ಆಗೋದಿಲ್ಲ. ಅದರಿಂದ ನಾನು ಎರಡನ್ನೂ ಒಟ್ಟಿಗೆ ಸಹ ಫ್ರೈ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಸ್ವಲ್ಪ ಬಾದಾಮಿ ಎಲ್ಲ ಮೇಲ್ಗಡೆ ಕಪ್ಪಾಗಬೇಕು, ಹಾಗೆ ಗೋಡಂಬಿನೂ ಸಹ ಫ್ರೈ ಮಾಡಬೇಕು ಚೆನ್ನಾಗಿ. ಯಾಕಂದರೆ ಅದು ಹಿಟ್ಟಲ್ಲಿ ಜೊತೆಗೆ ಸೇರಿ ರುಬ್ಬೋದ್ರಿಂದ ಚೆನ್ನಾಗಿ ನುಣ್ಣಗಾಗಬೇಕು. ಅದರಿಂದ ನಿಮಗೆ ಗೊತ್ತೇ ಇದೆ, ಬಾದಾಮಿಲಿ ತುಂಬಾ ಪೌಷ್ಟಿಕಾಂಶಗಳು ಇರುತ್ತೆ, ಹಾಗೆ ಗೋಡಂಬಿಲಿ ಸಹ ಇರುತ್ತೆ. ನೀವು ಡೈಲಿ ಡ್ರೈ ಫ್ರೂಟ್ಸ್ ತಿನ್ನೋಕ್ಕಾಗದೇ ಇರೋರು ಈ ರೀತಿಯಾಗಿ ನೀವು ಹಿಟ್ಟು ಮಾಡಿಕೊಂಡು ಮನೆಯಲ್ಲಿ ಅಂಬ್ಲಿಯಾನೋ ಅಥವಾ ಮಾಲ್ಟ್ ಥರ ಮಾಡ್ಕೊಂಡು ಕುಡಿದ್ರೆ ನಿಮಗೆ ತುಂಬ ಹೆಲ್ತ್ ಚೆನ್ನಾಗಿರುತ್ತೆ. ನೋಡಿ, ಇಷ್ಟು ಆದರೆ ಸಾಕು. ನಾನು ತೆಗಿತಾ ಇದ್ದೀನಿ ಗೋಡಂಬಿ ಮತ್ತು ಬಾದಾಮಿ. ಈಗ ಉದ್ದಿನಬೇಳೆ ಹಾಕ್ಕೊತಾ ಇದ್ದೀನಿ. ಉದ್ದಿನಬೇಳೆಯಲ್ಲಿ ಸೊಂಟಕ್ಕೆ ಬೇಕಾದಂತಹ ಮೂಳೆ, ಸೊಂಟದ ಮೂಳೆ ಗಟ್ಟಿಯಾಗೋದಕ್ಕೆ, ತುಂಬ ಸೊಂಟ ನೋವು ಅಂತ ಹೇಳ್ತಿರ್ತಾರೆ, ಅಂಥವರಿಗೆ ಇದು ತುಂಬ ಹೆಲ್ಪ್ ಆಗುತ್ತೆ. ಅದರಿಂದ ಉದ್ದಿನ ಕಾಳನ್ನು ಹಾಕ್ಕೊತಾ ಇದ್ದೀನಿ. ಕಪ್ಪು ಉದ್ದಿನ ಕಾಳಿದ್ರೆ ಇನ್ನೂ ಒಳ್ಳೆಯದು, ಅದು ಕೂಡ ತುಂಬ ಒಳ್ಳೆಯದು. ನೋಡಿ, ಈಗ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಉದ್ದಿನ ಕಾಳು. ಇಷ್ಟಾದರೆ ಸಾಕು. ಈಗ ತೆಗೆದುಬಿಡೋಣ. ನೋಡಿ, ಈ ಕಲರ್ ಬರಬೇಕು. ನಂತರ ನಾನು ಶೇಂಗಾ ಬೀಜ ಹಾಕೋತಾ ಇದ್ದೀನಿ. ನಿಮಗೆ ಗೊತ್ತಿರೋಗೆ ಶೇಂಗಾ ಬೀಜ ಬಡವರ ಬಾದಾಮಿ ಅಂತಲೇ ಹೇಳ್ತಾರೆ. ಇದರಲ್ಲಿ ಪ್ರೋಟೀನ್ ಜಾಸ್ತಿ ಇರೋದ್ರಿಂದ ನೀವು ಡೈಲಿ ಈ ರೀತಿ ಹಿಟ್ಟು ಜೊತೆಗೆ ಸೇವಿಸೋದ್ರಿಂದ ತುಂಬ ಹೆಲ್ದಿಯಾಗೂ ಕೂಡ ಇರ್ತೀರ. ನೀವು ಡೈಲಿ ಟೀ ಕಾಫಿ ಕುಡಿಯೋ ಬದಲು ಇದನ್ನು 1 ಲೋಟ ಕುಡಿದ್ರೆ ಸಾಕು, ನಿಮಗೆ ಹೆಲ್ತ್ ಕೂಡ ತುಂಬ ಚೆನ್ನಾಗಿರುತ್ತೆ. ಶೇಂಗಾ ಬೀಜ ಕಪ್ಪಗಾದ್ಮೇಲೆ ತೆಗಿತಾ ಇದ್ದೀನಿ. ನಂತರ ನಾನು ಕಡಲೆಕಾಳು ಹಾಕ್ಕೊಂಡು ಹುರಿತಾ ಇದ್ದೀನಿ. ಕಡಲೆಕಾಳಲ್ಲೂ ಹಲವಾರು ಪೌಷ್ಟಿಕಾಂಶಗಳು ಇರುತ್ತೆ. ನೀವು ಡೈಲಿ ಕಡಲೆಕಾಳು ಸೇವನೆ ಮಾಡೋಕ್ಕಾಗದೆ ಹೋದರೆ ಈ ರೀತಿ ಮಾಡೋದ್ರಿಂದನೂ ಕೂಡ ನಿಮ್ಮ ಹೆಲ್ತ್ಗೆ ಬೇಕಾದಂತಹ ಪ್ರೋಟೀನ್ಗಳು ಹಾಗೂ ಖನಿಜಗಳು ಕೂಡ ಸೇರ್ತವೆ ಇದರಿಂದ. ನೋಡಿ, ಈಗ ಕಡಲೆಕಾಳು ಸ್ವಲ್ಪ ಕಪ್ಪಗಾಗಬೇಕು, ಅಲ್ಲಿವರೆಗೂ ಹುರ್ಕೊತಾ ಇದ್ದೀನಿ. ತೀರಾ ಕಪ್ಪು ಮಾಡ್ಕೊಬೇಡಿ, ಆವಾಗ ಹಿಟ್ಟೆಲ್ಲ ಕಪ್ಪಗಾಗ್ಬಿಡುತ್ತೆ, ಚೆನ್ನಾಗಿರೋದಿಲ್ಲ. ನೋಡಿ, ಈ ಹಂತಕ್ಕೆ ಬಂದರೆ ಸಾಕು. ಇಷ್ಟು ಹಂತಕ್ಕೆ ಬಂದಿದ್ದಾಗ ನಾನು ತೆಗೆದುತಾ ಇದ್ದೀನಿ. ಈಗ ನೋಡಿ, ನಾನು ಸ್ವಲ್ಪ ಅಕ್ಕಿನ ಹಾಕ್ಕೊತಾ ಇದ್ದೀನಿ. ಅಕ್ಕಿನೂ ಸಹ ಅಕ್ಕಿನ ಡೈಲಿ ಅನ್ನ ತಿಂತೀವಿ, ಆದರೂ ಕೂಡ ಅಕ್ಕಿ ಸ್ವಲ್ಪ ಹಾಕೋದ್ರಿಂದ ಹಿಟ್ಟು ತಿಕ್ನೆಸ್ ಬರುತ್ತೆ ಅಂತೇಳಿ ಅಕ್ಕಿನ ಹಾಕ್ಕೊತಾ ಇದ್ದೀವಿ. ನೋಡಿ, ಈಗ ಅಕ್ಕಿನೂ ಸ್ವಲ್ಪನೇ ಹಾಕ್ಕೊಳ್ಳಿ, ಅಕ್ಕಿ ತುಂಬ ಹಾಕ್ಕೊಳಕ್ಕೆ ಹೋಗ್ಬಿಡಿ. ಸ್ವಲ್ಪ ಹುರಿದಿದ ತಕ್ಷಣ ತೆಗೆದುಬಿಡೋಣ. ಜೊತೆಗೆ ಹೆಸರು ಕಾಳನ್ನು ಹಾಕ್ಕೊತಾ ಇದ್ದೀನಿ. ಈ ಸಿರಿಧಾನ್ಯಗಳ ಪೌಡ್ರನ್ನ ನೀವು ಹೊರಗಡೆ ಅಷ್ಟೊಂದು ದುಡ್ಡು ಕೊಟ್ಟು ತರೋದ್ರ ಬದಲು, ಅದನ್ನು ಹೇಗೆ ಮಾಡಿರ್ತಾರೋ ಏನೋ ಅದು ಗೊತ್ತಿರಲ್ಲ, ಅದ್ರ ಬದಲು ಈ ರೀತಿ ನೀವು ಮನೆಯಲ್ಲೇ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ನಿಮ್ಮ ಕೈಯಾರೆ ಮಾಡಿದ್ದು ಅಂತ ನಿಮಗೆ ತೃಪ್ತಿ ಕೂಡ ಇರುತ್ತೆ, ಹಾಗೆ ಹೆಲ್ದಿಯಾಗೂ ಕೂಡ ಇರುತ್ತೆ. ಹೆಸರು ಕಾಳು ಸಹ ಘಮ ಘಮ ಅಂತಿದೆ, ಪರ್ಫೆಕ್ಟಾಗಿ ಹುರಿದಾಗಿದೆ. ನಂತರ ನಾನು ತೊಗರಿಬೇಳೆನ ಹಾಕ್ಕೊತಾ ಇದ್ದೀನಿ. ತೊಗರಿಬೇಳೆಯನ್ನು ಸ್ವಲ್ಪ ತಿಕ್ನೆಸ್ ಬರಲಿ ಅಂತೇಳಿ ಹಾಕೋತಾರೆ. ಹಾಗೆ ತೊಗರಿಬೇಳೆಲೂ ಸಹ ಹಲವಾರು ಪೌಷ್ಟಿಕಾಂಶಗಳು ಇರುತ್ತೆ. ನೀವು ಹೊರಗಡೆ ತೊಗೊಳ್ಳೋ ಪೌಡ್ರಲ್ಲೂ ಕೂಡ ಇದೇ ರೀತಿಯೇ ಮಾಡಿರ್ತಾರೆ. ಅದರಿಂದ ನಾನು ಹೊರಗಡೆ ಅಷ್ಟೊಂದು ದುಡ್ಡು ಕೊಟ್ಟು ತೊಗೊಳ್ಳೋ ಬದಲು ಈ ರೀತಿ ಮಾಡ್ಕೊಂಡು ಮನೆಯಲ್ಲೇ ಕುಡಿಬೋದು. ಈಗ ನೋಡಿ, ಇದನ್ನು ತೊಗರಿಬೇಳೆನೂ ಸಹ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಎಲ್ಲ ಸ್ವಲ್ಪ ಕಲರ್ ಬರಬೇಕು. ಹಾಗೆ ನೀವು ಯಾವುದೇ ಕಾಳು ಹುರಿದ್ರೂ ಸ್ಮೆಲ್ಲು ಘಮ ಘಮ ಅಂತ ಬರುತ್ತೆ, ಆವಾಗ ಅದು ಪರ್ಫೆಕ್ಟಾಗಿ ಹುರಿದಾಗಿದೆ ಅಂತೇಳಿ. ನೀವು ಸ್ವಲ್ಪ ಹಸಲು ಮಾಡಿಬಿಟ್ರೆ ಹಿಟ್ಟು ಕೂಡ ಒಂಥರ ಗಂಟು ರೀತಿ ಬಂದುಬಿಡುತ್ತೆ. ಅದರಿಂದ ನೀವು ತುಂಬ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಎಲ್ಲನೂ ಕೂಡ ಮೀಡಿಯಮ್ ಫ್ಲೇಮ್ನಲ್ಲೇ ಹುರ್ಕೊಳ್ಳಿ. ನೋಡಿ, ತೊಗರಿಬೇಳೆನೂ ಈ ಹಂತಕ್ಕೆ ಬಂದಾಗಿದೆ. ಇಷ್ಟು ಹುರಿದಾಗಿದ್ರೆ ಸಾಕು, ತೆಗೆದುಬಿಡೋಣ. ಈಗ ಗೋಧಿನ ಹಾಕ್ಕೊತಾ ಇದ್ದೀನಿ. ಗೋಧಿಲಿ ನಾರಿನಂಶ ಇರೋದ್ರಿಂದ ನಿಮ್ಗೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಬರೋದಿಲ್ಲ. ಅದರಿಂದ ನಾರಿನಂಶ ಜಾಸ್ತಿ ಇರೋದ್ರಿಂದ ಗೋಧಿನ ಹಾಕ್ಕೊತಾ ಇದ್ದೀನಿ. ಗೋಧಿನೂ ಸಹ ಸ್ವಲ್ಪ ಚೆನ್ನಾಗಿ ಹುರಿಬೇಕು, ಒಂದು 5 ಇಂದ 10 ನಿಮಿಷ. ನೋಡಿ, ಈ ಹಂತಕ್ಕೆ ಬಂದಾಗ ನಾನು ಗೋಧಿನ ತೆಗಿತಾ ಇದ್ದೀನಿ.
ನಾನು ಬರೀ ಧಾನ್ಯಗಳಷ್ಟೇ ಹಾಕ್ಕೊತಾ ಇಲ್ಲ, ಅದ್ರ ಜೊತೆಗೆ ಶೀತ ಕೆಮ್ಮು ಏನು ಆಗಬಾರ್ದು ಅಂತೇಳಿ ಮೆಣಸು ಮತ್ತು ಜೀರಿಗೆನೂ ಸಹ ಹಾಕ್ಕೊತಾ ಇದ್ದೀನಿ. ಇದು ಹಾಕ್ಕೊಳ್ಳೋದ್ರಿಂದ ಹಿಟ್ಟು ಕೂಡ ಒಳ್ಳೆ ಫ್ಲೇವರ್ ಬರುತ್ತೆ, ಹಾಗೆ ಕುಡಿಯೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಇದೆಲ್ಲ ಸ್ವಲ್ಪ ಮೆಣಸು ಜೀರಿಗೆ ಜಾಸ್ತಿ ಉರಿಯೋ ಅವಶ್ಯಕತೆ ಇರಲ್ಲ, ಸ್ವಲ್ಪ ಚಟಪಟ ಅಂದರೆ ಸಾಕು. ಅಷ್ಟೊತ್ತಿಗೆ ತೆಗೆದು ಬಿಡೋಣ. ನೋಡಿ, ಇದನ್ನು ನೀವು ಬೆಳಗ್ಗೆ ಎದ್ದಿದ ತಕ್ಷಣ ಖಾಲಿ ಹೊಟ್ಟೆ ಕುಡಿಯೋದ್ರಿಂದ ನಿಮ್ಮಲ್ಲಿರೋ ಅಜೀರ್ಣ ಸಮಸ್ಯೆ ಆಗಿರ್ಬೋದು, ಆ ಮಲಬದ್ಧತೆ ಆಗಿರ್ಬೋದು, ನಿಮ್ಮಲ್ಲಿರೋ 10 ಕಾಯಿಲೆಗಳಿಗೆ ಇದು ರಾಮಬಾಣ ಆಗಿರುತ್ತೆ. ನೀವು ಎದ್ದಿದ ತಕ್ಷಣ ಕಾಫಿ ಕುಡಿಯೋ ಬದಲು ಈ ರೀತಿ ಮಾಡ್ಕೊಂಡು ಕುಡಿದ್ರೆ ತುಂಬ ಒಳ್ಳೆಯದು. ನೋಡಿ, ಈಗ ಮೆಣಸು ಜೀರಿಗೆ ಆಗಿದ ತಕ್ಷಣ ನಾನು ರಾಗಿನ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ರಾಗಿ ಎಲ್ಲ ಪೂರ್ತಿ ನೀಟಾಗಿ ಚೆನ್ನಾಗಿ ಸ್ವಲ್ಪ ಘಮ ಘಮ ಅನ್ಬೇಕು, ಅದು ಸ್ವಲ್ಪ ನೋಡಿ ಇಷ್ಟಾದರೆ ಸಾಕು. ಈಗ ನಾನು ನೀವು ಹುರಿದಿಟ್ಟಿರೋಂತಹ ಧಾನ್ಯಗಳನ್ನೇ ಒಂದು ಸಲ ಮಿಕ್ಸ್ ಮಾಡಿದ್ದೀನಿ, ರಾಗಿನೇ ಸಪ್ರೇಟ್ ಇಟ್ಕೊಂಡಿದ್ದೀನಿ. ನೀವು ಮಿಲ್ಲಲ್ಲಿ ಬಿಡಿಸ್ಬೇಕಾದ್ರೆ ಫಸ್ಟು ಡ್ರೈ ಫ್ರೂಟ್ಸ್ ಎಲ್ಲ ಕಾಳುಗಳದ್ದೆಲ್ಲನೂ ಬಿಡಿಸ್ಕೊಂಡು ಅದ್ರ ನಂತರ ಅದ್ರ ಮೇಲೆ ರಾಗಿ ಹಾಕಿ ಮಿಕ್ಸ್ ಮಾಡ್ಕೊಬಿಡಿ. ರಾಗಿ ಈ ರೀತಿ ಮಾಡೋದ್ರಿಂದ ತುಂಬ ರಾಗಿ ಮೇಲೆ ಬಿಡೋದ್ರಿಂದ ಹಿಟ್ಟು ಸ್ವಲ್ಪ ಗಂಟಾಗಲ್ಲ. ನೋಡಿ, ಈ ರೀತಿಯಾಗಿ ಬಿಡಿಸಿದ್ದೀನಿ ನಾನು. ಈಗ ಹಿಟ್ಟು ಸ್ವಲ್ಪ ಜರಡಿ ಇಟ್ಕೊಂಡು ಒಂದು ಟೈಟ್ ಕಂಟೈನರಲ್ಲಿ ನೀವು ಸ್ಟೋರೇಜ್ ಮಾಡಿ ಇಟ್ಕೊಂಡ್ಬಿಟ್ರೆ 2 ತಿಂಗಳವರೆಗೂ ಖಾಲಿಯಾಗಲ್ಲ. ಈಗ ನಾನು ಅಂಬ್ಲಿ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ. ಒಲೆ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ 1 ಲೋಟ ನೀರಷ್ಟು ಹಾಕ್ಕೊತಾ ಇದ್ದೀನಿ. ಅಂದರೆ ನೀವು ಯಾವ ಲೋಟದಲ್ಲಿ ಅಂಬ್ಲಿ ಕುಡಿತೀರೋ ಆ ಲೋಟದಷ್ಟು ಪ್ರಮಾಣದಲ್ಲಿ ಹಾಕ್ಕೊಳ್ಳಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಬೆಲ್ಲ ಆಗಿರ್ಬೋದು, ಸಕ್ಕರೆ ಆಗಿರ್ಬೋದು ಹಾಕ್ಕೋಬೋದು, ಆದರೆ ನಾನು ಉಪ್ಪು ನಮ್ಮ ಮನೇಲಿ ಸಿಹಿ ಇಷ್ಟಪಡಲ್ಲ, ಅದರಿಂದ ಉಪ್ಪು ಹಾಕ್ಕೊತಾ ಇದ್ದೀನಿ. ನೀವು ಬೆಲ್ಲ ಸಿಹಿ ಅಥವಾ ಸಕ್ಕರೆನೂ ಕೂಡ ಹಾಕ್ಕೊಬೋದು. ಸಕ್ಕರೆ ಆದಷ್ಟು ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು. ಬೆಲ್ಲ ಅಥವಾ ಉಪ್ಪನ್ನು ಯೂಸ್ ಮಾಡಿ. ಈಗ ನೋಡಿ, ನೀರು ಕಾದಿದೆ, ಸ್ವಲ್ಪ ಬಬಲ್ ಬರುತ್ತಲ್ಲ ಕೆಳಗಡೆ, ಬೆಚ್ಚಗಿದ್ರೆ ಸಾಕು ಈ ಅಂಬ್ಲಿ ಮಾಡೋದಕ್ಕೆ. ತುಂಬ ಮಳ್ಸಾಕೋಬೇಡಿ ನೀರನ್ನ, ಯಾಕಂದರೆ ಹಿಟ್ಟು ಗಂಟಾಗ್ಬಿಡುತ್ತೆ. ಅದರಿಂದ ಸ್ವಲ್ಪ ಬೆಚ್ಚಗಾಗಿದ ತಕ್ಷಣ ನಾನು ಒಂದು ದೊಡ್ಡ ಲೋಟ ನೀರಿಗೆ 1.5 ಸ್ಪೂನಷ್ಟು ಹಿಟ್ಟು ಹಾಕ್ಕೊತಾ ಇದ್ದೀನಿ. ಅಷ್ಟೇ ಸಾಕು, ಜಾಸ್ತಿ ಹಾಕಿದ್ರೆ ಅದು ಹಿಟ್ಟು ಗಟ್ಟಿಯಾಗಿಬಿಡುತ್ತೆ, ಕುಡಿಯೋದಕ್ಕಾಗೋದಿಲ್ಲ. ಅದರಿಂದ ಬರೀ 1 ಸ್ಪೂನ್ ಅಥವಾ 1.5 ಸ್ಪೂನ್ ಹಾಕ್ಕೊಳ್ಳಿ. ನೋಡಿ, ಈಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕೈ ಬಿಡ್ದಂಗೆ ಒಂದು 5 ನಿಮಿಷ ಚೆನ್ನಾಗಿ ಬೇಯಬೇಕದು. ಅದಾಗಿದ ನಂತರ ಅದು ಹೊಂದ್ಕೊಂಡು ಮೇಲೆ ನೀವು ಕೈ ಬಿಟ್ಟು ಒಂದು ಚೆನ್ನಾಗಿ ಕುದಿಯೋ ಬರೋವರೆಗೂ ಕುದಿಸ್ಕೊಳ್ಳಿ. ನೋಡಿ, ಕುದಿ ಬರ್ತಾ ಇದೆ, ಈ ಥರ ಕುದಿ ಬರಬೇಕು. ಆಗ ನೋಡಿ ಒಂಚೂರು ಗಂಟಾಗಿಲ್ಲ, ತುಂಬ ಚೆನ್ನಾಗಿ ಕುದೀತಾ ಇದೆ. ಇಷ್ಟು ಕುದಿದ್ರೆ ಸಾಕು. ನಮ್ಮ ಹೆಲ್ದಿ ಆದಂತಹ ರಾಗಿ ಮಾಲ್ಟ್ ಅಥವಾ ಸಿರಿಧಾನ್ಯ ಪುಡಿ ಅಂತ ಏನಂತೀರೋ ಅದು ರೆಡಿಯಾಗುತ್ತೆ ಮನೆಯಲ್ಲೇ. ನೀವು ಮನೆಯಲ್ಲೇ ಮಾಡ್ಕೋಬೋದು. ಮಕ್ಕಳಿಗಾಗಲಿ, ದೊಡ್ಡವರಿಗಾಗಲಿ, ವಯಸ್ಸಾದವರಿಗಾಗಲಿ ಎಲ್ಲರಿಗೂ ಸಹ ಮನೆಯಲ್ಲೇ ಮಾಡಿಕೊಡಿ. ಹಾಗೆ ಈ ವಿಡಿಯೋ ನಿಮಗೆ ಉಪಯುಕ್ತ ಆಯಿತು ಅಂದರೆ ಮಾತ್ರ ನನಗೆ ವಿಡಿಯೋಗೆ ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ. ಇದೇ ಥರ ಹೊಸ ಹೆಲ್ದಿ ರೆಸಿಪಿಗಳಿಗಾಗಿ